ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಸೀತಾ ದಾನಗೇರಿ. ನಿತ್ಯೋತ್ಸವ ಚಾನಲ್ಗೆ ಆದರದ ಸ್ವಾಗತ. ಗೋಮಾತಾ ಸಂತತಂ ಭಾತು ಸದಾ ಕ್ಷೀರ ಘನೋಧರ, ಶ್ರೀಮಾತಾ ಸನತಂ ಪಾತು ಮುದಾಸಾರ ಮನೋಹರ. ಸದಾ ಸಮೃದ್ಧವಾದ ಕ್ಷೀರವನ್ನು ಅನುಗ್ರಹಿಸುವ ಧೇನುವು ಅದರ ಕೃಪಾಪೂರ್ಣ ದೃಷ್ಟಿಯಿಂದ ನಮ್ಮನ್ನು ನೋಡಲಿ. ಗೋಮಾತೆಯ ಕೃಪೆ ಎನ್ನುವುದು ನಿರಂತರ ತೈಲಧಾರೆಯಂತೆ ನಮಗೆ ದೊರೆಯುವುದರ ಮೂಲಕವಾಗಿ ಆ ಮಾತೆ ನಮ್ಮನ್ನು ರಕ್ಷಣೆ ಮಾಡಲಿ ಎನ್ನುವ ಸದಾಶಯ ನಮ್ಮದು. ಹಾಗೆ ದರ್ಶನ ಮಾತ್ರದಿಂದಲೇ ಸಕಲ ಪಾಪವನ್ನು ನಾಶ ಮಾಡುವವಳು, ಸ್ಪರ್ಶ ಮಾಡುವುದರಿಂದ ಪಾವಿತ್ರ್ಯತೆಯನ್ನು ಉಂಟು ಮಾಡುವವಳು, ಗೋವಿನ ಮೈಯನ್ನು ತುರಿಸುವುದರಿಂದ ಗೋದಾನದಿಂದ ದೊರಕುವ ಮಹಾಪುಣ್ಯವನ್ನು ನೀಡುವವಳು ಗೋಮಾತೆ. ನಮ್ಮ ಸನಾತನ ದಿವ್ಯ ಪರಂಪರೆಯಲ್ಲಿ ಗೋವನ್ನು ಕಾಮಧೇನು ಎಂಬುದಾಗಿ ಕರೆದಿದ್ದಾರೆ, ಬಣ್ಣಿಸಿದ್ದಾರೆ. ಇಂತಹ ಹಲವಾರು ಗೋಮಾತೆಯರಿರುವ ಪುಣ್ಯಭೂಮಿ ಗೋವರ್ಧನ ಗೋಶಾಲೆ ಕರಡಳ್ಳಿ. ಈ ಗೋಶಾಲೆಯ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಈ ಗೋಶಾಲೆಯು ಯಲ್ಲಾಪುರ ತಾಲೂಕಿನಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಮದ್ನೂರು ಗ್ರಾಮದ ಕರಡಳ್ಳಿಯ ವಿಶಾಲ ಪರಿಸರದ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿದೆ. ಈ ಗೋಶಾಲೆಯ ಉಗಮ, ಆರಂಭ ಹೇಗಾಯಿತು ಎಂದು ಸಂಘಟಕರಲ್ಲಿ ವಿಚಾರಿಸಿದಾಗ ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ವೇದಮೂರ್ತಿ ಗಣಪತಿ ಭಟ್ ಕೋಲಿಬೇಣ ಅವರು ಕೆಲವೊಂದು ವಿಚಾರಗಳನ್ನು ನಮಗೆ ತಿಳಿಸಿದರು, ನಮ್ಮೊಂದಿಗೆ ಹಂಚಿಕೊಂಡರು. ಆರಂಭದ ದಿನಗಳಲ್ಲಿ ಈ ಗೋಶಾಲೆಯನ್ನು ನಡೆಸುವುದು ಬೇಕೋ ಬೇಡವೋ, ಇದರ ನಿರ್ವಹಣೆ ನಮ್ಮಿಂದ ಸಾಧ್ಯವೇ ಎನ್ನುವಂಥ ಗೊಂದಲದಲ್ಲಿ ಸಂಘಟಕರು ಇದ್ದಾಗ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ಗೋಶಾಲೆ ನಡೆಸಲು ತಮ್ಮ ಪೂರ್ಣಾಶೀರ್ವಾದದೊಂದಿಗೆ ಮಾರ್ಗದರ್ಶನವನ್ನು ಮಾಡಿದರು. ಮಾತ್ರವಲ್ಲ, ಕರಡಳ್ಳಿಯ ಗ್ರಾಮದಲ್ಲಿ 11 ಎಕರೆ ಭೂಮಿಯನ್ನು ಶ್ರೀ ಮಠದ ವತಿಯಿಂದಲೇ ಖರೀದಿಸಿ ಗೋಸೇವಾ ಮಹತ್ ಕಾರ್ಯ ನಡೆಸುವಂತೆ ಪ್ರೇರಣೆಯನ್ನು ಕೂಡ ನೀಡಿದರು. ಇನ್ನೂ ವಿಶೇಷವಾಗಿ ಹೇಳೋದಾದರೆ 2010 ಮತ್ತು 2011ರಲ್ಲಿ ಶ್ರೀಗಳವರಿಗೆ ಕೊಡಲ್ಪಟ್ಟ ಪರಿಸರ ಶ್ರೀ ರಾಜ್ಯ ಮಟ್ಟದ ಗೌರವ ಪ್ರಶಸ್ತಿಯೊಂದಿಗೆ ಬಂದಂಥ 1 ಲಕ್ಷ ನಗದು ಮೊತ್ತವನ್ನು ಕೂಡ ಈ ಭೂಮಿಯ ಖರೀದಿಗೆ ಮೂಲಧನವಾಗಿ ನೀಡಿರುವುದು ಅವಿಸ್ಮರಣೀಯ. ಈಗಲೂ ಶ್ರೀಗಳವರ ಗೌರವಾಧ್ಯಕ್ಷತೆಯಲ್ಲಿ ಹಾಗೂ ಶುಭಾಶೀರ್ವಾದದೊಂದಿಗೆ ಈ ಸಂಘಟನೆ ಮುನ್ನಡೆಯುತ್ತಿದೆ. ಧರ್ಮ ಪ್ರಜ್ಞೆಯುಳ್ಳ, ಧಾರ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿಯುಳ್ಳ ಅನುಭವಿ ಸಂಘಟಕರಿಂದ ಗೋವರ್ಧನ ಗೋಶಾಲೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಸಾಗುತ್ತಿರುವುದು ಹೆಮ್ಮೆಯ ಹಾಗೂ ಸಂತಸದ ವಿಚಾರ. ಆರಂಭದ ದಿನದಿಂದ ಇಂದಿನವರೆಗಿನ ಎಲ್ಲ ಪದಾಧಿಕಾರಿಗಳು ಕೂಡ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಶ್ರಮಿಸುತ್ತಿರುವುದರಿಂದ ಹಲವಾರು ಗೋವುಗಳ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ಈ ಗೋವರ್ಧನ ಗೋಶಾಲೆಯಲ್ಲಿ ಆರಂಭದ ದಿನದಲ್ಲಿ 10 ರಿಂದ 12 ಗೋವುಗಳು ಹಾಗೂ ಒಂದು 5-6 ಕರುಗಳಿದ್ದವು. ಈಗ 90 ಗೋಮಾತೆಯರು ಹಾಗೂ 25 ಕರುಗಳಿಂದ ಗೋಶಾಲೆ ಸಮೃದ್ಧವಾಗಿ ಸಾಗುತ್ತಿದೆ. ಇಲ್ಲಿರುವಂಥ ತಳಿಗಳು ಗೀರ್, ಮಲೆನಾಡ್ ಗಿಡ್ಡ, ಪುಂಗನೂರು, ಕಾಂಕೇಜ್, ಕೃಷ್ಣಾ ವ್ಯಾಲಿ ಮುಂತಾದವುಗಳು. ಈ ಗೋಶಾಲೆಯಿಂದ ಭಾರತೀಯ ಗೋತಳಿಯ ಪಾಲನೆಯಾಗುತ್ತಿದೆ. ಈ ಗೋಶಾಲೆಯಲ್ಲಿ ಗೋಮಯ ಹಾಗೂ ಗೋಮೂತ್ರವನ್ನು ಉಪಯೋಗಿಸಿಕೊಂಡು ಶಿವೋಹಂ ಎನ್ನುವಂಥ ಉತ್ತಮವಾದ ಭಸ್ಮವನ್ನು ಹಾಗೂ ಜೀವಾಮೃತವನ್ನು ಕೂಡ ತಯಾರು ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಕಾರ್ಯಾಗಾರ ಶಿಬಿರಗಳನ್ನು ಮಾಡುವಂಥ ಯೋಜನೆಯನ್ನು ಕೂಡ ಈ ಗೋಶಾಲೆ ಹೊಂದಿದೆ. ಇನ್ನು ವಿಶೇಷವೆಂದರೆ ಪ್ರತಿ ವರ್ಷ ಆಲೆಮನೆ ಹಬ್ಬ ಸಂಭ್ರಮದಿಂದ ನಡೆಯುತ್ತಲಿದ್ದು
ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ, ವಿಚಾರಗೋಷ್ಠಿಗಳು ಜನಮನವನ್ನು ಸೆಳೆಯುತ್ತಿವೆ. ಇದರಿಂದ ಗೋವರ್ಧನ ಗೋಶಾಲೆಯ ಪರಿಚಯ ಕೂಡ ಆಗುತ್ತಿದೆ. ಜೊತೆಗೆ ಆತ್ಮೀಯರ ವಿದ್ವನ್ಮಣಿಗಳ ಭೇಟಿ ಮೈತ್ರಿಕೂಟವನ್ನೇ ಏರ್ಪಡಿಸಿದಂತೆ ಕಾಣುತ್ತಿದೆ. ಹಲವಾರು ದಾನಿಗಳ ತನು ಮನ ಧನ ಸಹಾಯದಿಂದ ಗೋವರ್ಧನ ಗೋಶಾಲೆ ಯಶಸ್ಸಿನತ್ತ ನಡೆಯುತ್ತಿದೆ. ಕೆಲವು ಧರ್ಮಾಸಕ್ತರು ವಾರ್ಷಿಕ ಆಚರಣೆಗಳಾದಂತಹ ಹುಟ್ಟುಹಬ್ಬ, ಮದುವೆಯ ವಾರ್ಷಿಕೋತ್ಸವ, ತಂದೆ ತಾಯಿಯರ ಪುಣ್ಯ ತಿಥಿಯ ಸ್ಮರಣೆ ಇಂಥ ಕಾರ್ಯಕ್ರಮವನ್ನು ಆಡಂಬರದ ಆಚರಣೆಗಳನ್ನಾಗಿ ಆಚರಿಸದೆ ಈ ಗೋಶಾಲೆಗೆ ಬಂದು ಗೋವುಗಳ ಪಾಲನೆಗೆ, ಪೋಷಣೆಗೆ ಧನ ಸಹಾಯವನ್ನು ಮಾಡುತ್ತಿರುವುದು ನಿಜಕ್ಕೂ ಆದರ್ಶನೀಯ ಮತ್ತು ಅನುಸರಣೀಯ. ಹಾಗೆ ಗೋಶಾಲೆಗೆ ಬೇಕಾದಂಥ ಹಲವಾರು ಸಾಮಗ್ರಿಗಳನ್ನು ನೀಡಿ ಹಲವಾರು ದಾನಿಗಳು ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಈ ಗೋಶಾಲೆಯ ವಿಶೇಷತೆ ಏನೆಂದರೆ, ಯಾವುದೇ ರೀತಿಯ ತೊಂದರೆಗೆ ಒಳಗಾದಂಥ ಎಲ್ಲ ಗೋವುಗಳಿಗೂ ಕೂಡ ಆಶ್ರಯ ತಾಣ ಇದಾಗಿದೆ. ಕಾಲು ಮುರಿದಂಥ ಆಕಳುಗಳು, ಬೇರೆ ಬೇರೆ ರೋಗಕ್ಕೆ ತುತ್ತಾದಂತಹ ಆಕಳುಗಳಿಗೂ ಕೂಡ ಇಲ್ಲಿ ಆರೈಕೆಯನ್ನು ಮಾಡಲಾಗುತ್ತಿದೆ. ಹಾಗೆ ಪ್ರಾಣಾಪಾಯದಲ್ಲಿರುವ ಹಲವಾರು ಗೋಮಾತೆಯರ ರಕ್ಷಣೆ ಕೂಡ ಈ ಗೋಶಾಲೆಯಿಂದಾಗುತ್ತಿದೆ. ಸಾಮಾನ್ಯವಾಗಿ ಹೇಳೋದಾದರೆ, ಈಗ ಹಳ್ಳಿಗಳಲ್ಲಿಯೂ ಕೂಡ ಒಂದೊಂದು ಮನೆಯಲ್ಲಿ ಒಂದೊಂದು ಗೋವನ್ನು ಕೂಡ ಸಾಕೋದು ಕಷ್ಟ ಸಾಧ್ಯ ಎನ್ನುವಂಥ ಮನಸ್ಥಿತಿಯಲ್ಲಿ ನಾವುಗಳಿರುವಾಗ ಇಷ್ಟೊಂದು ಗೋವುಗಳ ರಕ್ಷಣೆ, ಪಾಲನೆ ಮತ್ತು ಪೋಷಣೆ ಮಾಡುತ್ತಿರುವುದು ನಿಜಕ್ಕೂ ಪ್ರಶಂಸನೀಯ. ಈ ಗೋವರ್ಧನ ಗೋಶಾಲೆಯ ಸುತ್ತಮುತ್ತಲೂ ಕೂಡ ಶಕ್ತಿ ದೇವತೆಗಳು ಹಾಗೆ ಅದ್ಭುತ ಶಕ್ತಿಯುಳ್ಳಂಥ ನಾಗದೇವರಿದ್ದು ಇದು ಈ ಪ್ರದೇಶವನ್ನು ರಕ್ಷಿಸುತ್ತದೆ ಎನ್ನುವುದು ಸಂಘಟಕರ ಒಂದು ಅಭಿಪ್ರಾಯ ಹಾಗೂ ಅಪಾರವಾದ ನಂಬಿಕೆ ಕೂಡ. ಹೀಗೆ ಹಿರಿಯರ, ಅನುಭವಿಗಳ, ಧರ್ಮಾಸಕ್ತರ ಸಹಾಯ ಸಹಕಾರ ಸೇವೆಯಿಂದ ನಮ್ಮನ್ನು ಹರಸುವ ಗೋಮಾತೆಯ ರಕ್ಷಣೆಯಾಗಲಿ, ಗೋಸಂಪತ್ತು ಸಮೃದ್ಧವಾಗಲಿ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಗೋವಿಗೆ ಧಾರ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿ ವಿಶೇಷ ಸ್ಥಾನವಿದೆ, ಮಹತ್ವವಿದೆ. ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಬಾಳನ್ನು ಹಸನಾಗಿಸುವ ಗೋಮಾತೆಯ ರಕ್ಷಣೆ ನಮ್ಮೆಲ್ಲರ ಹೊಣೆ. 33 ಕೋಟಿ ದೇವತೆಗಳನ್ನು ಹೊಂದಿರುವಂತಹ ಗೋಮಾತೆಯನ್ನು ಪ್ರತಿ ಮನೆಯಲ್ಲೂ ಪ್ರೀತಿಯಿಂದ ಸಾಕುವಂತಾಗಲಿ. ಹಾಗೆ ನಮ್ಮೆಲ್ಲರ ಕಾರ್ಯಚಟುವಟಿಕೆ ಬೆಳಗ್ಗಿನ ಗೋಪೂಜೆಯೊಂದಿಗೆ ಪ್ರಾರಂಭವಾಗಲಿ ಎನ್ನುವುದು ಶ್ರೀಗಳ ಆಶಯ. ಶ್ರೀಗಳ ಆಶಯದಂತೆ ನಾವೆಲ್ಲರೂ ಸಾಗೋಣ. ಮನೆಗೊಂದಾದರೂ ಗೋವಿರಲಿ ಎನ್ನುವ ಗುರುವಾಣಿಯನ್ನು ಪಾಲಿಸೋಣ. ಸೇವೆಯೇ ಪರಮಾತ್ಮನಿಗೆ ಸಲ್ಲುವ ಶ್ರೇಷ್ಠ ಪ್ರಾರ್ಥನೆ. ಪ್ರೀತಿಯ ನಮಸ್ಕಾರ. ಬನ್ನಿ, ಗೋಸೇವಾ ಮಹತ್ ಕಾರ್ಯದಲ್ಲಿ ಎಲ್ಲರೂ ಭಾಗಿಗಳಾಗೋಣ.